ಕರೆಸಿ ಸ್ವಲ್ಪ ಹೊತ್ತಲ್ಲಿ ಇಲ್ಲ, ನಿನಗೆ ಸಮೀಪವರ್ತಿ. ಅವ ಮಾಡಿದ್ದೇನು ಅಂತ ನನಗೆ ಅರ್ಥ ಆಗುದಿಲ್ಲ, ನೀನೇ ಹೇಳ್ತಿ. ಅವ ಮೊದಲು ಅಲ್ಲಿಂದ ಕರ್ಕೊಂಡು ಬಂದು ಸುಮಾರು ವರ್ಷ ಆಯ್ತು. ಎಲ್ಲೆಲ್ಲಿಂದ ಹಿಡ್ಕೊಂಡು ಬರ್ತಿ ಪುಣ್ಯ. ಎಂತೆಂತ ಹಕ್ಕಿಗಳನ್ನು ಎಲ್ಲೆಲ್ಲ ಹಿಡಿದಿದ್ದಿ. ನಿಮ್ಮ ಯೋಗ್ಯತೆಗೆ ಸರಿಯಾದ ಒಂದೊಂದ್ಸಲ 5-6 ಹಿಡ್ಕೊಂಡು ಹೋಗಿ ಮಾಡಿ ಬಿಡುದಿಲ್ಲ. ಒಂದು 17ರ ಹುಡುಗರ ಹಾಗೆ ನೆನಪುಂಟು ನಿನಗೆ. ಹೌದು ಪ್ರಭು. ನಿನಗೆ ಮಾತ್ರ ಆಚೆ ಈಚೆ ಹೇಳು. 71 ಆಯ್ತು. ಅವರನ್ನೇ ಕೈ ತೋರಿಸಿ ಸಾಧಾರಣ ಒಂದು 50-58 ವರ್ಷದಿಂದ ಬದುಕಿದೆಯಲ್ಲ ಮಹಾರಾಜ. ಮಿತ್ರ ಬಂದಾರ ಪ್ರಭು. ಹೆಣ್ಣಿನ ಚಿತ್ತವನ್ನು ಪುರುಷನ ಭಾಗ್ಯವನ್ನು ತಿಳಿಯುವುದಕ್ಕೆ ಸೃಷ್ಟಿಕರ್ತನಾದ ಬ್ರಹ್ಮನಿಗೂ ಸಾಧ್ಯ ಇಲ್ಲ ಎನ್ನುವಂತಹ ಮಾತು ಅಕ್ಷರಾರ್ಥದಲ್ಲಿ ಸತ್ಯವಾಯಿತಲ್ಲ. ಹೌದಲ್ವೇ ಪ್ರಭು? ಇಲ್ಲದೇ ಇದ್ರೆ ಬ್ರಾಹ್ಮಣ ಕನ್ಯೆಯೊಬ್ಬಳು ಕ್ಷತ್ರಿಯ ವೀರನಾದಂತಹ ನನ್ನನ್ನು ವರಿಸುವುದಕ್ಕೆ ಮುಂದಾಗ್ತಾಳೆ ಅಂತ ಆದ್ರೆ ಇದು ವಿಧಿಯ ವೈಚಿತ್ರ್ಯವಲ್ಲದೆ ಮತ್ತೇನು ಹೇಳು. ಎತ್ತನ ಮಾಮರ, ಎತ್ತನ ಕೋಗಿಲೆ, ಬೆಟ್ಟದ ತುದಿಯಲ್ಲಿ ಸಿಗುವ ನೆಲ್ಲಿಕಾಯಿಗೂ ಸಮುದ್ರದ ತಟಾಕದಲ್ಲಿ ಸಿಗುವ ಉಪ್ಪಿಗೂ ಸಂಬಂಧವನ್ನು ಕಲ್ಪಿಸಿದಂತೆ ಭಾಸವಾಗುವುದಿಲ್ವೇ ಈ ಜೀವನ? ಇನ್ನೇನು ನಮ್ಮಿಬ್ಬರ ವಿವಾಹಕ್ಕೆ ದಿನ ಮುಹೂರ್ತ ಆಗುತ್ತದೆ ಅಂತ ಯೋಚನೆ ಮಾಡಿದ್ರೆ ಗುರುಗಳಾದಂತ ಅಂಗೀರಸರು ನಿರೂಪವನ್ನು ಕಳುಹಿಸಿದ್ದಾರೆ. ಹೌದು. ಯಜ್ಞ ಸಂರಕ್ಷಣಾರ್ಥವಾಗಿ ಅರಸನಾದಂತಹ ಯಯಾತಿ ಆಶ್ರಮಕ್ಕೆ ಬರಬೇಕು ಅಂತ. ಹೌದು. ಗುರು ನಿರೂಪವನ್ನು ತಳ್ಳಿ ಹಾಕುವುದಕ್ಕೂ ಆಗುವುದಿಲ್ಲ, ಮದುವೆಗೆ ದಿನ ನೋಡದೇ ಇರ್ಲಿಕ್ಕೂ ಆಗುವುದಿಲ್ಲ. ಹೌದು ಪ್ರಭು. ಒಂದು ನಿರ್ಧಾರ ಮಾಡಿದ್ದೇನೆ. ಯಾವುದು? ಹೇಗೂ ಗುರು ಸೇವೆ ಮೊದಲು, ಮದುವೆ ನಂತರ ಅಂತ. ಹೌದು. ಈಗ ಆಶ್ರಮ ಅಂತ ಹೇಳಿದಾಗ ನಾವು ಪಾಠ ಓದಿದ್ದು ಉಂಟು, ಆದ್ರೂ ಬಹಳ ನೆನಪಿನ ಹಾಳೆಯಲ್ಲಿ ಕಾಣುವುದಕ್ಕೆ ಕಷ್ಟ. ಹೌದು. ಆದದ್ದರಿಂದ ನಿನ್ನಲ್ಲಿ ಕೇಳುವುದು. ಏನು ಪ್ರಭು? ಸ್ವಲ್ಪ ಆಶ್ರಮದ ಬಗ್ಗೆ ನೆನಪಿಸು. ಆಶ್ರಮದ ಬಗ್ಗೆ ನೀವು ಕೇಳುವಾಗ ಗುರುಗಳು ಹೇಳಿದ್ದು ನನಗೆ ನೆನಪಾಗುತ್ತಾ ಇದೆ. ಹೇಗೆ? ಆಶ್ರಮ ಅಂತ ಹೇಳಿದ್ರೆ ವರ ವೇದ ವ್ಯಾಕರಣಾದಿ ಘೋಷ, ಪರಮ ಮಂತ್ರ ಉಪದೇಶಿಸುವ ಸಂತೋಷ, ನಿರತ ದಿವ್ಯಾತ್ಮನ ಧ್ಯಾನಿಪ ವಿಲಾಸ, ಚರು ಸಮಿದ ಆಜ್ಯ ಕುಶ ನಿರುಪಮ ಕುಂಡಲಾಂಚಿತ ಭಸ್ಮಲೇಪ, ತರತರ ರಳಗ್ನಿ ಕಾರ್ಯಾದಿ ಸುಕಲಾಪ, ಸ್ಥಿರ ತಪವನ್ನು ನೀಡುವಂತಹ ಋಷಾಶ್ರಮಕ್ಕೆ ನಿಮ್ಮ ಜೊತೆಯಲ್ಲಿ ನಾನು ಬರಬೇಕೆನ್ನುವ ಆಸೆ ಹೆಚ್ಚಾಗ್ತಾ ಇದೆ ಪ್ರಭು. ನಿನ್ನ ನೆನಪನ್ನು ಯೋಚನೆ ಮಾಡುವಾಗ ಒಂದು 17ರ ಹುಡುಗರ ಹಾಗೆ ನೆನಪುಂಟು ನಿನಗೆ. ಹೌದು ಪ್ರಭು. ನಿನಗೆ ಮಾತ್ರ ಆಚೆ ಈಚೆ ಹೇಳು. 71 ಆಯ್ತು. ಆದ್ರೆ ಒಂದು ಪ್ರಭು, ಈ ಕ್ಷೇತ್ರದಲ್ಲಿ ನಮ್ಮನ್ನು ಯಾರೇ ನಿಂದಿಸಲಿ, ಯಾರೇ ಅಪಮಾನ ಮಾಡಲಿ, ಅದೆಲ್ಲವನ್ನು ದೇವರ ಬುಡಕ್ಕೆ ನಮ್ಮ ಸಮರ್ಪಣೆ ಮಾಡುತ್ತಾ ಇಂಥವರ ಆಶೀರ್ವಾದ ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೆ ಈ ಕ್ಷೇತ್ರದಲ್ಲಿ ನಾನು ಹೀಗೆ ಇರ್ತೇನೆ ಎನ್ನುವ ವಿಶ್ವಾಸ ಉಂಟು. ಅವರನ್ನೇ ಕೈ ತೋರಿಸಿ ಸಾಧಾರಣ ಒಂದು 50-58 ವರ್ಷದಿಂದ ಬದುಕಿದೆಯಲ್ಲ ಮಹಾರಾಜ. ನೀವು ನನಗೆ ಅನ್ನ ಕೊಟ್ಟವರು, ಅವರು ನನಗೆ ಆಶ್ರಯದಾತರು. ಕಂಡ ಸೋದರ ಪಂಚವರ್ಣದ ಒಂದು ಪಕ್ಷಿಯ ಮರದಿ ಕುಳಿತೋಮೋ ಒಂದು ಪಕ್ಷಿಯ ಮರದಿ ಕುಳಿತೋ ಆನಂದದೋಳು ರೆಕ್ಕೆಗಳ ಆಡಿಸಿ ಮುಂದುವರಿಯುವುದ ಗಿಳಿಗಳೋದುವ ಅಡಂಬಲವೋ ಯತಿಗಳದ್ದೇ ಆದಂತಹ ಮಠವೋ ಎನ್ನುವ ಹಾಗೆ ಕಾಣಿಸುತ್ತಿರುವ ಸುಂದರಮಯವಾದಂತಹ ಸನ್ನಿವೇಶದಿಂದ ಕೂಡಿದ ಆಶ್ರಮ ಪ್ರದೇಶ. ಆಲರ್ದ ಅದಿರ್ಮುತ್ತೆ ಭೂತ ಪಸಮಲ್ಲಿಗೆ ಕಂಪ ನೌಕು ತಿರ್ಪ ತಂಬೆಲರ್ ಇದಂ ಗೆಲಲ್ ಬಗೆವ ದುಂಬಿ ಗಣಕುಣಿಯಂ ಕುಕಿಲ್ವ ಕೋಗಿಲೆ ತನೆದೋರಿ ನುಂಪಿಸುವ ಮಾಮರ ವರ್ಮಗಳಲ್ಲದೆ ಉಣ್ಣುವ ಉಯ್ಯಲ ಪಸಗಾವರಂ ಏನು ಬಿಸಿಯಿತೋ ಈ ಋಷಾಶ್ರಮದ ವನ ಪ್ರದೇಶದಲ್ಲಿ ಪ್ರಭು. ಆಹಾ, ಏನು ಚೆನ್ನಪ್ಪ, ಹೌದು. ಅವರಾದ್ರೂ ಹಾಗೆ ಅದಕ್ಕೆ ಸಿದ್ಧವಾದ ಕಟ್ಟೆಯನ್ನು ನಿರ್ಮಿಸಿ ಅದರ ಒಳಗೆ ಮಾತಾಡುವ ಮಾತುಗಳು ಸಿದ್ಧಗಟ್ಟೆ ಚೆನ್ನಪ್ಪ. ಅಲ್ಲ, ನಾನು ಆಲೋಚನೆ ಮಾಡುದು ಏನು ಪ್ರಭು? ಮರದ ರೆಂಬೆಯಲ್ಲಿ ನೋಡು, ಒಂದು ಹಕ್ಕಿ ಪಂಚವರ್ಣದ ಗಿಣಿ. ಹೌದು ಪ್ರಭು.
ಆಗಾಗ ಅದು ರೆಕ್ಕೆಯನ್ನು ಬಿಚ್ಚಿ ನೋಡುತ್ತಾ ಇದೆ. ಏನನ್ನು? ಅದೊಂದು ಪ್ರಪಂಚಕ್ಕೆ ಸಂದೇಶ ಕೊಡುತ್ತಾ ಇರುವುದು. ಯಾವುದು ಪ್ರಭು? ತಾನು ಕುಳಿತದ್ದು ರೆಂಬೆಯಲ್ಲಾದರೂ ನನ್ನ ರೆಕ್ಕೆಯ ಬಲ ನನಗಿದೆ. ತಾನು ಎಲ್ಲೇ ಇರಲಿ ತನ್ನ ಸ್ವಂತಿಕೆ ಸ್ವಂತ ಬಲ, ತಾನು ತನ್ನವರು ಎನ್ನುವಂತ ಆತ್ಮಸ್ಥೈರ್ಯ ಯಾವ ಕಾಲಕ್ಕೂ ಬೇಕು ಎನ್ನುವಂತಹ ಸಂದೇಶ ಸಂದೇಹಾತ್ಮಕವಾಗಿರುವಂತಹ ಕೆಲವು ಜೀವನಿಗೆ ಹಕ್ಕಿಯಾದರೂ ಕೊಡುತ್ತಾ ಇದೆ. ನಮ್ಮದರದೆ ನಮಗಿದ್ದರೆ ಇನ್ನೊಬ್ಬರ ಹಂಗ್ಯಾಕೆ ಅನ್ನೋದು ತೋರಿಸ್ತಾ ಇದೆ. ಹೌದಲ್ಲ? ಎಂತ ಸೌಂದರ್ಯವನ್ನು ದೇವರು ಕೊಟ್ಟಿದ್ದಾನೆ ಆ ಪಕ್ಷಿಗೊಂದು. ತನ್ನ ತಾನು ತಿಳಿದವಂಗೆ ಉನ್ನತದ ಗಜವೇರಿ ಬಪ್ಪನಿಗೆ ಕುನ್ನಿ ಕಟ್ಟುವುದೇ. ಹೀಗೆಲ್ಲ ಒಂದು ದಾಸರ ವಾಣಿಯೆಲ್ಲ ಉಂಟು ನೋಡು. ಹೌದೌದು ನೋಡೋ, ಆ ಹಕ್ಕಿಯನ್ನು ಕಂಡಾಗ ನನಗೆ ಬೇಕು ಎನ್ನುವ ಹಂಬಲ ಹುಟ್ಟಿದೆ. ಸರಿ ಪ್ರಭು. ಹೇಗೆ ಹಿಡಿಯುವುದು ಅಂತ ಚಿಂತನೆ ಮಾಡುವಾಗ ನಿನ್ನಂತ ಆತ್ಮೀಯ ನನ್ನ ಬಳಿಯಲ್ಲಿರುವಾಗ ಒಂದು ಹಕ್ಕಿ ಹಿಡಿಲಿಕ್ಕೆ ನನಗೆ ಕಷ್ಟ ಆದೀತ. ಅಂದ್ರೆ ಅಂದ್ರೆ ನೀನು ಹಿಡಿದು ಕೊಡಲಾರೆಯ? ಅಂದ್ರೆ ನಿಮ್ಮ ಲೆಕ್ಕದಲ್ಲಿ ನಾನು ಹಕ್ಕಿ ಪಿಕ್ಕಿ ಜನಾಂಗದವನು ಎಂಬ ಅರ್ಥವ? ಹಕ್ಕಿ ಪಿಕ್ಕಿ ಅಲ್ವೋ? ನೀನು ಎಂತೆಂತ ಹಕ್ಕಿಗಳನ್ನು ಎಲ್ಲೆಲ್ಲೆಲ್ಲ ಹಿಡಿದಿದ್ದಿ ಪ್ರಭು. ನಾನು ನನ್ನ ಆಳಂಗಕ್ಕೆ ಬೇಕಾದಂತ ನನ್ನ ಯೋಗ್ಯತೆಗೆ ಸರಿಯಾದ ಸಣ್ಣ ಸಣ್ಣ ಹಕ್ಕಿಯನ್ನು ಹಿಡ್ಕೊಳ್ಬಲ್ಲೆ. ನಿಮ್ಮ ಯೋಗ್ಯತೆಗೆ ಸರಿಯಾದ ಒಂದೊಂದ್ಸಲ 5-6 ಹಿಡ್ಕೊಂಡು ಹೋಗಿ ಇದು ಮಾಡಿ ಬಿಡುವುದಿಲ್ಲ. ನಿನಗೆ ಯಾವತ್ತೋ ನಾವು ಮರ್ತೋದದ್ದು ಈಗ ನೆನಪಾಗ್ತದಲ್ಲ. ಆವತ್ತೊಮ್ಮೆ ಕೊಕ್ಕಿನ ಬೆಳೆದು ಬೇಡ ಬೇಡ ಬೇಡ. ಮುನಿವರನಾಲಿಪುದು ಬೇಟೆಯು ಜನಪದಿದಾಗವದು. ಮುನಿವರನಾಲಿಪುದು ಬೇಟೆಯು ಜನಪದಿದಾಗವದು. ಪಕ್ಷಿಯ ಹರುವಿನ ಪುಟ್ಟದೊಳಗಿನ ಬಯಕಿ ಮನೆವರನಾಲಿಪುದು ಬೇಟೆಯುತ್ತದ ಪಕ್ಷಿ ಆಗವದು. ಬೇಟೆಯಾಟದಲ್ಲಿ ಉತ್ಸಾಹ ಪೂರ್ಣತೆಯಿಂದ ನೋಡಿದ ಗುರಿಯನ್ನು ತನ್ನದ್ದಾಗಿಸಬೇಕು ಎನ್ನುವ ಹಂಬಲದಲ್ಲಿ ಗುರಿ ಇರಿಸಿ ಹೊಡೆಯುವುದಕ್ಕೆ ಮುಂದಾದ್ರೆ ತಡೆ ಎನ್ನುವಂತಹ ಒಂದು ಧ್ಯೇಯವಾಕ್ಯವನ್ನು ಹೇಳಿದಾಗ ಒಂದು ಕ್ಷಣ ಹಿಂತಿರುಗಿ ನೋಡಿದೆ. ಆಶ್ರಮ ಆದ್ರಿಂದ ಬೇಡ ಅಂದೆ. ಹಾರುವ ಎತ್ತಿನ ಹಣಗ ಪಡೆದ ಹಾಗೆ, ಉರಿಯುವ ಬೆಂಕಿಯ ತಣ್ಣೀರ ರಚಿದ ಹಾಗೆ ನನ್ನ ಉತ್ಸಾಹದ ಆಟಕ್ಕೆ ನಿನ್ನಿಂದ ತಡೆ. ಹಾರು ಎತ್ತಿಯ ಹಣೆಗೆ ಹೊಡಿತೀಯ? ಅಲ್ಲ, ಹೊಡೆತ ಹಾಗೆ ಮಾಡಿದೆ ಅಂತ. ಅದೇ ಹೌದಾದ್ರೆ ಮತ್ತೆ ಯಾಕೆ ಅವ ಆಗಿದ್ದಾನೆ? ಅವನಿಗೆ ಯಾವ ಪೆಟ್ಟು ಬೀಳುವುದಿಲ್ಲ, ಅವನಷ್ಟೇ ನಿಮ್ ಲೆಕ್ಕದಲ್ಲಿ ನಾನು ಹೋರಿ. ನೋಡಪ್ಪ, ಈಗ ನಿರ್ಮನಾದ ನಾನು ಬೇಟೆಯಾಟದಲ್ಲಿ ತಳ್ಳೀನಾದ್ರೆ ಈಗ ಆ ಪಕ್ಷಿಗೆ ಯಾಕೆ ಹೊಡೀತಿ ಬೇಟೆ? ನನಗೆ ಬೇಕು ಅಂತ ಅನ್ನಿಸಿತು, ಹಿಡಿಯುವುದಕ್ಕೆ ಹೋದಾಗ ಸಿಕ್ಕಲಿಲ್ಲ. ಯಾಕೆ ಬೀಳಿಸುವ. ಈಗ ಅಷ್ಟು ಬೀಳಿಸಿ ಅಷ್ಟರ ಮೇಲೆ ಏನು ಮಾಡುವುದಕ್ಕೆ ನೀನು? ಅದು ಬಿದ್ದ ಮೇಲೆ ಏನು ಮಾಡುವುದು ಅಂತ ಹೇಳ. ಆ ಹಕ್ಕಿಯನ್ನು ನಾವು ಕೆಳಗಿದ್ದ ಮೇಲೆ ನಾವಿಬ್ಬರು ಒಟ್ಟಿಗೆ ಸೇರಿಸಿ ಸ್ವಲ್ಪ ಹೊತ್ತಲ್ಲಿ ಇಲ್ಲ, ನಿನಗೆ ಸಮೀಪವರ್ತಿ. ಅವ ಮಾಡಿದ್ದೇನು ಅಂತ ನನಗೆ ಅರ್ಥ ಆಗುದಿಲ್ಲ, ನೀನೇ ಹೇಳ್ತಿ. ಅವ ಮೊದಲು ಅಲ್ಲಿಂದ ಕರ್ಕೊಂಡು ಬಂದು ಸುಮಾರು ವರ್ಷ ಆಯ್ತು. ಎಲ್ಲೆಲ್ಲಿಂದ ಹಿಡ್ಕೊಂಡು ಬರ್ತಿ ಪುಣ್ಯ. ಆದ್ರೂ ಅವನಿಗೆ ಆಗಾಗ ನೆನಪಾಗುವಾಗ ಒಂದು ಬಾಯಲ್ಲಿ ಕೈಯಲ್ಲಿ ಎಂತದಾದ್ರೂ ಮಾಡ್ತಾ ಇರ್ತಾನೆ. ಈಗ ಅವ ಮಾಡಿದ್ದಕ್ಕೆ ಎಂತ ಅರ್ಥ? ಏನಿಲ್ಲ, ಕೆಳಗೆ ಬಿದ್ದ ಹಕ್ಕಿಯ ಪುಕ್ಕಗಳನ್ನೆಲ್ಲ ಪ್ರತ್ಯೇಕಿಸಿ ಅದನ್ನು ಚೆನ್ನಾಗಿ ಬೀಸಣಿಗೆಯಾಗಿ ಹೆಣೆದು ನಾವು ಗಾಳಿ ಬೀಸಿಕೊಳ್ಳುವುದಕ್ಕಾದ್ರೂ ಸ್ಮರಣಾರ್ಥವಾಗಿರಿಸಿಕೊಳ್ತೇವೆ ಅಷ್ಟೇ. ಅದರ ಬದುಕಿನ ಗಾಳಿ ಹೋದ್ರೂ ನಿನಗೆ ಗಾಳಿಗಾಗಿ ಅದರ ಪುಕ್ಕ ಬೇಕು. ಕ್ಷತ್ರಿಯ ಈಗಂತೂ ಗಾಳಿ ತುಂಬಾ ಅಗತ್ಯ ಉಂಟು. ಬೇಕು ಎನ್ನುವುದನ್ನು ತನ್ನದ್ದಾಗಿಸಿಕೊಳ್ಳುವುದು ಕ್ಷಾತ್ರದ ವ್ಯಾಪ್ತಿ ಮರ್ಯಾದೆ. ಈ ಕ್ಷಾತ್ರವನ್ನು ಕೇಳಿದ್ರೆ
ಪ್ರಾಣಿಗಳಿಗೆ ಹಿಂಸೆ ಕೊಡುವುದಕ್ಕೆ ಕ್ಷಾತ್ರದ ತೇಜಸ್ಸು ವಿನಿಯೋಗ ಆದ ಹಾಗುಂಟು, ಹಾಗಲ್ಲೂ ಅಲ್ಲ.